ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇವದಾಸಿ ವಿಮುಕ್ತಿ ಹೋರಾಟಗಾರ್ತಿ ಬೆಳಗಾವಿಯ ಶೋಭಾ ಗಸ್ತಿ ಸೇರಿದಂತೆ ನಾಡಿನ 5 ಗಣ್ಯರಿಗೆ ಅಂಬೇಡ್ಕರ್ ಪ್ರಶಸ್ತಿ ಘೋಷಣೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಜವಾರಿ ಕಾಳು ಮೇಳ, ಅಕ್ಕಡಿ ಕಾಳುಗಳ ಸಂತೆಯಲ್ಲಿ ಜನಜಾತ್ರೆ. ಧಾರವಾಡದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಗಮನ ಸೆಳೆದ ಓಪನ್ ಡೇ ಪ್ರದರ್ಶಿನಿ. ಆರೈಕೆ ಅಂತರವನ್ನು ಕಡಿಮೆ ಮಾಡುವುದು ಧ್ಯೇಯದೊಂದಿಗೆ ವಿಶ್ವ ಪಾರ್ಕಿನ್ಸನ್ ಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಪ್ರಸಕ್ತ ಸಾಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಗೆ ನಾಡಿನ 5 ಸಾಧಕ ಸಾಹಿತಿ ಹೋರಾಟಗಾರರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು, 20 ಗ್ರಾಂ ಚಿನ್ನ ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಬಾಬಾ ಸಾಹೇಬ್ರ ಜಯಂತ್ಯುತ್ಸವದ ಹಿನ್ನೆಲೆ ನಾಡಿದ್ದು 14ನೇ ತಾರೀಖು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಿದ್ದಾರೆ. ಬೆಂಗಳೂರು ಕೇಂದ್ರ ವಿಭಾಗದಿಂದ ರಾಜರಾಜೇಶ್ವರಿ ನಗರದ ಸಾಹಿತಿ ಮಂಗಳೂರು ವಿಜಯ್, ಕೋಲಾರದ ಪತ್ರಕರ್ತ ಸಿಎಂ ಮುನಿಯಪ್ಪ, ಮೈಸೂರು ವಿಭಾಗದಿಂದ ಸಕಲೇಶಪುರ ತಾಲೂಕು ಹೆತ್ತೂರಿನ ಹೋರಾಟಗಾರ ಎಚ್ಎನ್ ಅಣ್ಣಯ್ಯ, ಕಲಬುರಗಿ ವಿಭಾಗದಿಂದ ಅಫ್ಜಲ್ಪುರದ ಸಾಹಿತಿ ಹನುಮಂತರಾವ್ ದೊಡ್ಮನಿ, ಬೆಳಗಾವಿ ವಿಭಾಗದಿಂದ ಅಮ್ಮಾ ಫೌಂಡೇಶನ್ ಕಾರ್ಯದರ್ಶಿ ದೇವದಾಸಿ ವಿಮುಕ್ತಿ ಹೋರಾಟಗಾರ್ತಿ ಶೋಭಾ ಗಸ್ತಿ ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಜವಾರಿ ಕಾಳು ಮೇಳಕ್ಕೆ ಖ್ಯಾತ ನಟಿ ಅಕ್ಷತಾ ಪಾಂಡವಪುರ ಚಾಲನೆ ನೀಡಿದರು. ಸಂಘಟಕರಲ್ಲಿ ಒಬ್ಬರಾದ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಕೃಷ್ಣಪ್ರಸಾದ್ ಪ್ರಕಾರ ಪರಂಪರಾಗತ ಬೆಳೆ ಪದ್ಧತಿ ಅಕ್ಕಡಿ. ರಾಗಿ, ಜೋಳ ಅಥವಾ ಕಡಲೆಕಾಯಿ ಜೊತೆಗೆ 18 ಜವಾರಿ ಕಾಳು ಬೆಳೆಗಳನ್ನು ಏಕಕಾಲಕ್ಕೆ ಬೆಳೆಯುವ ಪದ್ಧತಿ ಕರ್ನಾಟಕದ ಹೆಮ್ಮೆ. ನವಧಾನ್ಯ ಕೃಷಿ ಎಂದೇ ಪ್ರಚಲಿತವಾಗಿತ್ತು ಎನ್ನುತ್ತಾರೆ. ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕ ಬಿಎನ್ ಜ್ಞಾನೇಶ್ ಮಾತನಾಡಿ, ಪ್ರೋಟೀನ್, ನಾರು ಮತ್ತು ಸೂಕ್ಷ್ಮ ಪೋಷಕಾಂಶಗಳಿಂದ ಸಮೃದ್ಧವಾದ ಬೇಳೆಕಾಳುಗಳು, ಆರೋಗ್ಯವರ್ಧಕಗಳು, ಸ್ಥಳೀಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವ, ನೆಲದ ಫಲವತ್ತತೆಯನ್ನು ಹೆಚ್ಚಿಸುವ ಹಸಿರೆಲೆ ಗೊಬ್ಬರವೂ ಹೌದು. ಈ ದ್ವಿದಳ ಧಾನ್ಯದ ಬೆಳೆಗಳು ನಿಸರ್ಗದ ಗೊಬ್ಬರದ ಕಾರ್ಖಾನೆ ಎಂದರು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮತ್ತಿಗಟ್ಟಿ ಗ್ರಾಮದ ಶ್ರೀ ವಿನಾಯಕ ಸ್ತ್ರೀಶಕ್ತಿ ರೈತ ಮಹಿಳೆಯರ ಅಕ್ಕಡಿ ಕಾಳು ಉತ್ಪಾದಕರ ಸಂಘದ ರತ್ನ ಹಾಗೂ ತಂಡ ಇಂದು ರಾತ್ರಿ 8:30ಕ್ಕೆ ಸಮಾರೋಪಗೊಳ್ಳಲಿರುವ ಜವಾರಿ ಕಾಳುಮೇಳದಲ್ಲಿ ಭಾಗವಹಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ರತ್ನ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ಸಂಘದ ವತಿಯಿಂದ ಜವಾರಿ ಕಾಳಿನ ಬೇಳೆ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇವೆ. ಅದರಲ್ಲಿ ಕಡಲೆ, ಹೆಸರು, ಉದ್ದು, ತೊಗರೆ ಈ ರೀತಿ ಕಾಳುಗಳನ್ನು ರೈತರಲ್ಲಿ ಸಾವಯವ ಕೃಷಿ ಬೆಳೆಯಲು ಪ್ರಚೋದಿಸಿ ಬೆಳೆದಂತ ಕಾಳುಗಳನ್ನು ನಾವೇ ಖರೀದಿ ಮಾಡಿ ಆ ಕಾಳುಗಳನ್ನು ಹಿಂದಿನ ಪದ್ಧತಿ ಅಂದ್ರೆ ನಮ್ಮ ಅಜ್ಜಿಯರೆಲ್ಲ ಮಾಡ್ತಾ ಇದ್ರು. ಹಿಂದೆ ವರ್ಷ ಪೂರ್ತಿ ಇಡೋ ತರ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಬಿಸಿಲಿಗೆ ಒಣಗಿಸಿ ಬಿಸಿ ಕಲ್ಲಲ್ಲಿ ಒಡೆದು ಶುದ್ಧವಾಗಿ ಕ್ಲೀನ್ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ರು. ವರ್ಷ ಪೂರ್ತಿ ಇಟ್ಟರು ಒಂದು ಹುಳ ಬೀಳ್ತಾ ಇರಲಿಲ್ಲ. ಅದ್ರ ರುಚಿನೇ ಬೇರೆ ಇರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಬರೀ ಫಾರ್ಮ್ ಬೇಳೆಗಳು ಸಿಗ್ತಾವೆ. ಅದ್ರ ರುಚಿ ಇರಲ್ಲ, ಬೇಗ ಹಳಸೋಗುತ್ತೆ. ಇದನ್ನೆಲ್ಲ ಗಮನಿಸಿ ನಮ್ಮ ತಂಡ ಒಂದು ಗ್ರಾಹಕರಿಗೆ ಶುದ್ಧವಾದ ಬೇಳೆ ಕೊಡ್ಬೇಕಂತ ಪ್ರಯತ್ನ ಮಾಡ್ತಿದ್ದೇವೆ. ಅನುಸರಿಸಿರುವಂತದ್ದು ಹಳೆ ಪದ್ಧತಿಯನ್ನು. ಜವಾರಿ ಕಾಳು ಮೇಳಕ್ಕೆ ನಮ್ಮ ತಂಡ ನಮ್ಮಲ್ಲಿ ಸಿಗುವಂತ ಜವಾರಿ ತೊಗರಿ ಬೇಳೆ ರುಚಿನೇ ಬೇರೆ. ತಾವೆಲ್ಲರೂ ಬಂದು ಭಾಗವಹಿಸಿ ನಾವು ತಯಾರಿಸಿರುವಂತ ಬೇಳೆಗಳನ್ನು ಕಾಳುಗಳನ್ನು ಖರೀದಿಸಿ ಅದರಲ್ಲಿರುವಂತ ರುಚಿ ಸವೆದು ಪ್ರೋತ್ಸಾಹಿಸಿ ಎಂದು ತಮ್ಮಲ್ಲಿ ಕೇಳ್ಕೊತೀವಿ. ಧಾರವಾಡದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅರಿವು ನೀಡಲು ಫೋರೆನ್ಸಿಕ್ ವಿಜ್ಞಾನ, ಸೈಬರ್ ಭದ್ರತೆ ಹಾಗೂ ಅಪರಾಧ ಸ್ಥಳ ತನಿಖೆಗಳ ಪ್ರದರ್ಶಿನಿ ಆಯೋಜಿತವಾಗಿತ್ತು. ಓಪನ್ ಡೇ 2026 ಪ್ರದರ್ಶಿನಿಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯುವ ಪೀಳಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಅಪರಾಧ ಕೃತ್ಯಗಳನ್ನು ಪತ್ತೆ ಹಚ್ಚುವಲ್ಲಿ ಹಾಗೂ ಆರೋಪಿಗಳ ಒಳಗೊಳ್ಳುವಿಕೆಯನ್ನು ಪತ್ತೆ ಹಚ್ಚುವ ನವೀನ ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಲು ಈ ಪ್ರದರ್ಶಿನಿ ವೃತ್ತಿಪರತೆಯನ್ನು ಮೈಗೂಡಿಸಲಿದೆ ಎಂದರು. ವಿಜ್ಞಾನ ಆಧಾರಿತ ಶಿಕ್ಷಣದ ಮೂಲಕ ಭವಿಷ್ಯದ ಭಾರತವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ರೂಪಿಸುವ ದಿಶೆಯಲ್ಲಿ
ಧಾರವಾಡದ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಕೊಡುಗೆ ಶ್ಲಾಘನೀಯ ಎಂದು ಸಚಿವ ಜೋಶಿ ಹೇಳಿದರು. ನಿರ್ದೇಶಕ ಮಂಜುನಾಥ್ ಘಾಟೆ ಸೇರಿದಂತೆ ಹಲವು ವಿದ್ವಾಂಸರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರ್ಕಿನ್ಸನ್ ಜಾಗೃತಿ ದಿನದ ಹಿನ್ನೆಲೆ ಆರೈಕೆ ಅಂತರವನ್ನು ಕಡಿಮೆ ಮಾಡುವುದು ಎಂಬ ಧ್ಯೇಯದೊಂದಿಗೆ ರಾಜ್ಯದ ಹಲವೆಡೆ ಜನಜಾಗೃತಿ ಕಾರ್ಯಕ್ರಮಗಳು ನಡೆದವು. 1817ರಲ್ಲಿ ಜೇಮ್ಸ್ ಪಾರ್ಕಿನ್ಸನ್ ತಮ್ಮ ಎಸೆ ಆನ್ ದಿ ಶೇಕಿಂಗ್ ಪಾಲ್ಸಿ ಪ್ರಬಂಧ ಪ್ರಕಟಿಸಿದ ಹಿನ್ನೆಲೆ ಅವರ ಜನ್ಮದಿನ ಏಪ್ರಿಲ್ 11ರಂದು ವಿಶ್ವ ಪಾರ್ಕಿನ್ಸನ್ ದಿನವಾಗಿ ಆಚರಿಸಲಾಗುತ್ತದೆ. ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಹಾಗೂ ಕುಟುಂಬದವರಿಗೆ ಸೂಕ್ತ ಸಹಕಾರ, ಬೆಂಬಲಿಸುವ ವ್ಯವಸ್ಥೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ದಿನಾಚರಣೆ ಒತ್ತು ನೀಡಿತು. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ನ ಹಿರಿಯ ತಜ್ಞ ವೈದ್ಯ ಡಾ ರಾಘವೇಂದ್ರ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ಪಾರ್ಕಿನ್ಸನ್ ಕಾಯಿಲೆ ಲಕ್ಷಣದ ಕುರಿತು ಮಾಹಿತಿ ನೀಡಿದ್ದಾರೆ. ಪಾರ್ಕಿನ್ಸನ್ ಎಂದರೆ ವೃದ್ಧಾಪ್ಯದಲ್ಲಿ ಮನುಷ್ಯನ ನರಮಂಡಲಕ್ಕೆ ತಟ್ಟುವ ಕಾಯಿಲೆ. ದೇಹದ ಚಲನಾಶಕ್ತಿಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಂಡು ಅಂಗವೈಕಲ್ಯಕ್ಕೆ ಮನುಷ್ಯನು ತುತ್ತಾಗುತ್ತಾನೆ. ಪಾರ್ಕಿನ್ಸನ್ ಕಾಯಿಲೆಯು 60ರಿಂದ 65 ವಯಸ್ಸಿನ ಮೇಲ್ಪಟ್ಟವರಲ್ಲಿ ಕಾಣುತ್ತಾ ಬರುತ್ತೇವೆ, ವಿಶೇಷವಾಗಿ ಗಂಡಸರಲ್ಲಿ ಹೆಚ್ಚು. ಪಾರ್ಕಿನ್ಸನ್ ಕಾಯಿಲೆಯಲ್ಲಿ ಮೆದುಳಿನಲ್ಲಿ ಸಬ್ಸ್ಟಾನ್ಷಿಯಾ ನೈಗ್ರಾ ಎಂಬ ಅಂಗದಲ್ಲಿ ಡೊಪಮಿನ್ ಎಂಬ ಕೆಮಿಕಲ್ ಬಹಳ ಕಡಿಮೆ ಆಗ್ತಿರೋ ಕಾರಣಕ್ಕೆ ಈ ಒಂದು ಕಾಯಿಲೆಯನ್ನು ನಾವು ಕಾಣ್ತಾ ಬರ್ತೇವೆ. ಈ ಕಾಯಿಲೆಯಲ್ಲಿ ಮನುಷ್ಯನ ದೇಹದ ಅಂಗಾಂಗಗಳ ಮೇಲೆ ತನ್ನ ಕಂಟ್ರೋಲ್ ಅನ್ನ ಕಳ್ಕೊಳ್ತಾ ಬರ್ತಾ ಇರುತ್ತೆ. ಕೈಕಾಲುಗಳು ಅದರುವುದು, ನಡೆಯುವಾಗ ಅಸಮತೋಲನ ಅಥವಾ ಬ್ಯಾಲೆನ್ಸ್ ತಪ್ಪಿ ಬೀಳುವುದು, ಕೈಕಾಲು ಸೆಟೆದುಕೊಳ್ಳುವುದು ಅಥವಾ ರಿಜಿಡಿಟಿ, ಕೈಕಾಲುಗಳು ನಿಧಾನಗತಿಯಲ್ಲಿ ಚಲಿಸುವುದು ಅಥವಾ ಚಲನೆಯನ್ನು ಕಳೆದುಕೊಳ್ತಾ ಬರುವುದು, ಏಕೈನೇಸಿಯಾ. ಪಾರ್ಕಿನ್ಸನ್ ಕಾಯಿಲೆಗೆ ಅನೇಕ ರೀತಿಯಾದ ಔಷಧಗಳು ಲಭ್ಯವಿವೆ. ಶಸ್ತ್ರಚಿಕಿತ್ಸೆಯೂ ಸಹ ಲಭ್ಯವಿರುತ್ತದೆ. ಇದನ್ನು ನಾವು DBS ಅಥವಾ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಎಂದು ಸಹ ಹೇಳುತ್ತೇವೆ. ನಿಮ್ಮ ಹತ್ತಿರದ ನರರೋಗ ತಜ್ಞರನ್ನು ಸಂಪರ್ಕಿಸಿ. ಜಾತಿರಹಿತ ಸಮಸಮಾಜ ನಿರ್ಮಾಣವಾಗಲು ದ್ವೇಷ ಬಿಟ್ಟು ಪರಸ್ಪರ ಪ್ರೀತಿ ವಿಶ್ವಾಸದೊಂದಿಗೆ ಭಾವೈಕ್ಯತೆಯಿಂದ ಮನುಷ್ಯರಾಗಿ ಬಾಳಬೇಕು, ಮೂಢನಂಬಿಕೆ ಬಿಟ್ಟು ವೈಚಾರಿಕತೆ ಬೆಳೆಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಸೂಗೂರ್ ಎನ್ ಗ್ರಾಮದಲ್ಲಿ ಶ್ರೀ ಭೋಜಲಿಂಗೇಶ್ವರ ಸಿದ್ಧಸಂಸ್ಥಾನ ಮಠದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಮಾಜದಲ್ಲಿ ಅನೇಕ ಜಾತಿ ಧರ್ಮಗಳಿವೆ, ಅನೇಕ ಭಾಷೆ ಸಂಸ್ಕೃತಿಗಳಿವೆ, ವೈವಿಧ್ಯತೆ ಇರುವ ಸಮಾಜದಲ್ಲಿ ಏಕತೆ ಅತ್ಯವಶ್ಯ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ UPI ಯಶಸ್ವಿಯಾಗಿ ದಶಕ ಪೂರೈಸಿದೆ. ರಾಷ್ಟ್ರವನ್ನು ನಗದು ಆಧಾರಿತ ಆರ್ಥಿಕತೆಯಿಂದ ನೈಜ ಸಮಯದ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಪರಿವರ್ತಿಸಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನ, ಭೋಪಾಲ್ನ ಇಂದಿರಾಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಹಾಗೂ ಆಂಥ್ರೊಪೋಸ್ ಇಂಡಿಯಾ ಫೌಂಡೇಶನ್ ಎಥ್ನೋಗ್ರಫಿ ಮತ್ತು ಸಂಸ್ಕೃತಿ ದಾಖಲಾತಿ ವಿಷಯದ ಕುರಿತು 3 ದಿನಗಳ ಕಾರ್ಯಾಗಾರ ಇಂದು ಮೈಸೂರಿನಲ್ಲಿ ಆರಂಭವಾಗಲಿದೆ. ಮಂಗಳೂರು ಮಹಾನಗರ ಪಾಲಿಕೆ 2025-26ನೇ ಸಾಲಿನಲ್ಲಿ 149 ಕೋಟಿ 68 ಲಕ್ಷ ರೂಪಾಯಿ ಗುರಿ ಮೀರಿ ತೆರಿಗೆ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವದಾಸಿ ವಿಮುಕ್ತಿ ಹೋರಾಟಗಾರ್ತಿ ಬೆಳಗಾವಿಯ ಶೋಭಾ ಗಸ್ತಿ ಸೇರಿದಂತೆ ನಾಡಿನ 5 ಗಣ್ಯರಿಗೆ ಅಂಬೇಡ್ಕರ್ ಪ್ರಶಸ್ತಿ ಘೋಷಣೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಜವಾರಿ ಕಾಳು ಮೇಳ, ಅಕ್ಕಡಿ ಕಾಳುಗಳ ಸಂತೆಯಲ್ಲಿ ಜನಜಾತ್ರೆ. ಧಾರವಾಡದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಗಮನ ಸೆಳೆದ ಓಪನ್ ಡೇ ಪ್ರದರ್ಶಿನಿ. ಆರೈಕೆ ಅಂತರವನ್ನು ಕಡಿಮೆ ಮಾಡುವುದು ಧ್ಯೇಯದೊಂದಿಗೆ ವಿಶ್ವ ಪಾರ್ಕಿನ್ಸನ್ ಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.